ಕತ್ ಕೊಯ್ದ್ಬಿಟ್ಟು ಹಿಂಗೆ ಎತ್ತ ಬಿಸಾಕ್ತದೆ. ಏನ್ ಅದೇನು ನಿಮ್ಗೇನು ವಾವ ಆಯ್ತಾ? ಆದ್ರೆ ಏನ್ ಚಪಾಳಿ ಹೊಡಿತಾರ? ಏನ್ ಪಾಪ ಅದ್ರ ಕೆಪಾಸಿಟಿ ಇರ್ಲಿಲ್ಲ, ಇವತ್ತು ಮೂಡ್ ಇರ್ಲಿಲ್ಲ, ಆಡಿಲ್ಲ. ಇಡಿ ನಿಮ್ ಬೇಡವಾ ಯಾರಿಗಾರು ಕೊಡಿ, ಇನ್ನೊಬ್ಬ ಶೋಕ್ ಮಾಡ್ತಾನೆ. ಅಂದ್ರೆ ಹೊಸ್ದಾಗ್ ಶೋಕಿ ಮಾಡೋರು ಗೂಡ್ನ ಕ್ಲೀನ್ ಆಗಿ ಇಟ್ಕೋಬೇಕು ಅಂತ. ಗೂಡು ಕ್ಲೀನ್ ಆಗಿ ಇಡ್ಬೇಕು, ಗೂಡು ಕ್ಲೀನ್ ಆಗಿ ಮಾಡಿಸಿ, ಗೂಡು ಕ್ಲೀನ್ ಆಗಿ ಇಡಿ. ನಿಮ್ ಹತ್ರ ಕೆಪಾಸಿಟಿ ಇದ್ರೆ ಮಾತ್ರ ಅಕ್ಕಿ ಶೋಕ್ ಮಾಡಿ, ಇಲ್ಲಾಂದ್ರೆ ಮಾಡ್ಬಾರ್ದು. ಅಕ್ಕಿ ಶೋಕ್ ಅಲ್ಲಿ ಒಂದೇ ಆ ಕಾಲದಿಂದ ಹೇಳ್ಕೊಂಡ್ ಬಂದಿದ್ದಾರೆ. ಐದರೊಬ್ಬ ಮನೆಯವರು ಎತ್ತಿ ತಾಯಿಗೆ ಯಾರಿಗಾರು ಹೇಳ್ದ ಅವ್ರು ನಾವ್ ಇಡಲ್ಲಪ್ಪ ಅಂತಂದ್. ಅದ್ ಹಂಗೇನೆ ಸಾಯಂಕಾಲ 12 ಗಂಟೆ 1 ಗಂಟೆ ಆದ್ರೂ ರಾತ್ರಿ ನೀರಿಟ್ಟಿಲ್ಲ, ಅದಕ್ಕೆ ಬೇವು ಹಾಕಿಲ್ಲ, ಆತರ ಎಲ್ಲ ಮಾಡಕ್ ಹೋಗ್ಬೇಡಿ. ಶೋಕ್ ಮಾಡಿದ್ರೆ ಕರೆಕ್ಟ್ ಆಗಿ ಮಾಡಿ. ಸರ್, ಮೇವು ವಿಚಾರಕ್ಕೆ ಬಂದಾಗ ಒಂದು ಒಳ್ಳೆ ಅಕ್ಕಿನೇ ಒಂದು ಆರೋಗ್ಯವಾಗಿ ಇಡಬೇಕು ಅಂತ ಹೇಳಿದ್ರೆ ಏನ್ನ ಒಂದು ಫೀಡ್ ಮಾಡ್ಬೇಕಾಗುತ್ತೆ ನಿಮ್ಮ ಒಂದು ಅನುಭವದಲ್ಲಿ? ರಾಗಿ ಇಸ್ ದಿ ಮೇನ್. ನಮ್ಮ ಕರ್ನಾಟಕ ಅಲ್ಲಿ ರಾಗಿ. ಹೌದು ಸರ್. ನಾರ್ತ್ ಅಲ್ಲಿ ಇದು ಸಜ್ಜೆ, ಅದು ಜೋಳ, ಅದು ಇದು ಬರುತ್ತಲ್ಲ ಬಾಜ್ರ. ಹೌದು. ನಾರ್ತ್ ಅಲ್ಲಿ ಬಾಜ್ರ. ಆಮೇಲೆ ನಮ್ ತಮಿಳ್ನಾಡು ಅಲ್ಲೆಲ್ಲ ಅಲ್ಲೂ ಅಷ್ಟೇ ಬಾಜ್ರ, ಆಮೇಲೆ ಇದು ಎಲ್ಲ ಸೇರಿಸಿ ಎಲ್ಲ ಹಾಕ್ತಾರೆ. ನಮ್ಮ ಕರ್ನಾಟಕ ಅಲ್ಲಿ ರಾಗಿ ಬಂದು ತಂಪು, ಒಳ್ಳೇದದು. ರಾಗಿ ಇಸ್ ಗುಡ್. ರಾಗಿ ಜೊತೆಗೆ ಸ್ವಲ್ಪ ಅದಕ್ಕೆ ಒಂದು ಎಕ್ಸ್ಟ್ರಾ ಫುಡ್ ಕೊಡೋದಾದ್ರೆ ನೀವು ಸ್ವಲ್ಪ ಹೆಸರು ಕಾಳು, ಒಂಚೂರು ಇದು ಜೋಳ, ಆಮೇಲೆ ಕಡಲೆಬೇಳೆ, ಸ್ವಲ್ಪ ಅಂದ್ರೆ ಒಂದು ಅಕ್ಕಿಗೆ 10-12 ಕಾಳು ಸಿಕ್ಕಂಗ್ ಮಾಡು. ಒಂದು ಒಳ್ಳೆ ಆರೋಗ್ಯವಾಗಿ ಅಕ್ಕಿ ನೋಡ್ಕೋಬಹುದು. ಮತ್ತೆ ಇನ್ನೊಂದಿನ ಅಂತ ಹೇಳಿದ್ರೆ ಇದ್ರದ್ದು ಬ್ರೀಡಿಂಗ್ ನಾವ್ ಏನ್ ಮಾಡ್ತೀವಿ, ಆ ಬ್ರೀಡಿಂಗ್ ಟೈಮ್ ಅಲ್ಲಿ ಬಿಫೋರ್ ಏನು ಒಂದು ಪ್ರಿಕಾಕ್ಷನ್ ತಗೋಬೇಕಾಗುತ್ತೆ? ಅಂದ್ರೆ ಜೊತೆ ಆಗ್ತೀನಿ ಅಂತ ಹೇಳಿದಾಗ ಜೊತೆಯಾಗಿ ಮೊಟ್ಟೆ ಇಡುತ್ತೆ. ಫಸ್ಟ್ ಆಫ್ ಆಲ್ ಬ್ರೀಡಿಂಗ್ ಮಾಡೋ ಮುಂಚೆ ಡಿವರ್ಮಿಂಗ್ ಮಾಡ್ಬೇಕು ಅಕ್ಕಿಗೆ. ಡಿವರ್ಮಿಂಗ್ ಟ್ಯಾಬ್ಲೆಟ್ ಇದೆ, ಇಲ್ಲ ಅಂದ್ರೆ ಒಂದು ಇದು ಸಿರಪ್. ಏನ್ ಸಿರಪ್ ಅದು? ಆಲ್ಬಂಡ್ ಸಿರಪ್ ಸಿಗತ್ತೆ. ಆ ಸಿರಪ್ ಬರೀ 2 ಡ್ರಾಪ್ಸ್ ಅಷ್ಟೇ ಕೊಡ್ಬೇಕಾಗಿರೋದು. ಇಲ್ಲ ಟ್ಯಾಬ್ಲೆಟ್ ಬರುತ್ತೆ, ಒಂದು ಟ್ಯಾಬ್ಲೆಟ್ ಕೊಡ್ಬೋದು. ಅದು ಡಿವರ್ಮಿಂಗ್ ಮಾಡಿದ ತಕ್ಷಣ ನಿಮ್ಗೆ ಅಕ್ಕಿ ಇಮಿಡಿಯೇಟ್ ಆಗಿ ಕುರ್ಜಿ ಆಗುತ್ತೆ. ಕುರ್ಜಿ ಆಗ್ಬಿಟ್ಟು ಹೊಸ ಪುಕ್ಕ ಬರುತ್ತೆ, ಹೊಸ ಬ್ಲಡ್ ಆಗತ್ತೆ, ಮೊಟ್ಟೆ ಈಸಿಯಾಗಿ ಇಡುತ್ತೆ. ಕೆಲವು ಮೊಟ್ಟೆ ನಿಲ್ಸ್ಕೊಂಡಿರತ್ತೆ, ಮೊಟ್ಟೆ ಇಡಲ್ಲ. ಡಿವರ್ಮಿಂಗ್ ಮಾಡಿದಾಗ ಮೊಟ್ಟೆ ಇಡುತ್ತೆ ಕ್ಲೀನ್ ಆಗಿ. ಆಮೇಲೆ ನೀವು ಜೊತೆ ಮಾಡ್ದಕ್ಕೆ ಯಾವತ್ತು ಗ್ಯಾಪ್ ಇಟ್ಕೊಳ್ಳಿ, ಗೂಡ್ ಸೈಜ್ ಬಂದ್ಬಿಟ್ಟು ದೊಡ್ಡದಿರ್ಬೇಕು. ಚಿಕ್ಕ ಗೂಡಲ್ಲಿ ನೀವು ಸಾಮಾನ್ಯವಾಗಿ ಚಿಕ್ಕ ಗೂಡಲ್ಲಿ ಅದು ತುಳಿಯಕ್ ಆಗಲ್ಲ, ಅದ್ರ ಕೈಯಲ್ಲಿ ತುಳ್ದಿಲ್ದೆ ಮೊಟ್ಟೆ ಇಡಲ್ಲ. ಅಯ್ಯೋ ಏನಪ್ಪಾ ಇದು ಮೊಟ್ಟೆನೇ ಇಟ್ಟಿಲ್ಲ ಅಂತ ಅನ್ಬಿಟ್ಟು ನೀವು ಇದು ಮಾಡ್ಕೊಳ್ತೀರ. ನಮ್ಮ ಟೈಮಲ್ಲೆಲ್ಲ ನಾವು ನಮ್ಮ ಅಕ್ಕಿಗೆ ಯಾವ್ದೇ ಜೊತೆ ಮಾಡಿದ್ರು ಒಂದು ಡ್ಯೂಟಿ, ಎಲ್ಲ ಅಕ್ಕಿ ತುಳಿಯಕ್ ಬಿಡ್ತಾ ಇದ್ವಿ ಈಚೆ. ತುಳಸಿ ಕಲ್ಲು ಮಣ್ಣು ಮೇಯಿಸಿ, ಕೆಮ್ಮಣ್ಣು ಹಾಕಿ ಎಲ್ಲ ಮೇಯಿಸಿ ಎಲ್ಲ ಮಾಡ್ಬಿಟ್ಟು ನೀಟಾಗಿ ಮೊಟ್ಟೆ ಇಡ್ತಾವ್ರಿ. ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಗೂಡ್ ಸೈಜ್ ನೀವು ಗೂಡಲ್ಲೇ ಇದು ಮಾಡ್ಬೇಕು, ತುಳಿಬೇಕು ಅಂತಂದ್ರೆ ಗೂಡ್ ಸೈಜ್ ದೊಡ್ಡದಾಗಿರ್ಬೇಕು. 1.5 feet by 1.5 feet ಇರ್ಬೇಕು ತುಳಿಯ ಜೊತೆಗೆ. ಓಕೆ ಸರ್, ಇವಾಗ ಇಷ್ಟು ನಿಮ್ಮ ಒಂದು ಹಿರಿಯರು ಅಂದ್ರೆ ನಿಮ್ಮ ಹಳೆ ಸ್ನೇಹಿತರುಗಳಲ್ಲಿ ಈ ಟೈಮ್ ಅಲ್ಲಿ ಯಾರನ್ನ ನೆನ್ಸ್ಕೊಳಕ್ ಇಷ್ಟಪಡ್ತೀರಾ ಸರ್? ಅಂದ್ರೆ ಹಳೆ ಒಬ್ರು ಒಂದು ಗುರುಗಳು ಅಂತನೋ ಇಲ್ಲ ಸ್ನೇಹಿತರಂತನೋ ತುಂಬಾನೇ ಒಳ್ಳೊಳ್ಳೆ ಶೋಕ್ದಾರಗಳನ್ನ ನೋಡಿದೀರಾ. ಅದ್ರಲ್ಲಿ ಈ ಟೈಮ್ ಅಲ್ಲಿ ನೀವ್ ಯಾರನ್ನ ನೆನ್ಸ್ಕೊಳಕ್ ಇಷ್ಟಪಡ್ತೀರಾ? ಯಾಕೆ ಅಂತ ಹೇಳಿದ್ರೆ ಈ ಎಪಿಸೋಡ್ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನಂತ ಹೇಳಿದ್ರೆ ಅಕ್ಕಿಗಳು ಇವತ್ ನೋಡಿ, ನಮ್ಗೆ ಯಾರ ಫ್ರೆಂಡ್ಸ್ ಇದ್ರು ಇವತ್ತು ಒಬ್ರು ನಮ್ಮ ರಾಜೇಂದ್ರ ಒಬ್ರು ಇದ್ದಾರೆ. ಅದು ಬಿಟ್ರೆ ಮೋರರ್ಲೆಸ್ ಎಲ್ಲಾರು ಪಾಪ ತೀರೋಗ್ಬಿಟ್ಟಿದ್ದಾರೆ. ಸೊ ಅವ್ರ ಹಳ್ಳೊಬ್ರು ಯಾರನ್ನೋ ನಾನು ಹೆಸರು ಹೇಳ್ದೆ, ಅವರೆಲ್ಲ ದೊಡ್ಡ ವ್ಯಕ್ತಿಗಳು. ಪಾಪ ಅವ್ರು ಎಲ್ಲಿದ್ದಾರೆ ಅಲ್ಲಿ ದೇವ್ರು ಚೆನ್ನಾಗಿಲ್ಲ. ಬಟ್ ಇವತ್ತಿರೋದಲ್ಲಿ ಯಾರು ಆತರ ಏನು, ಬಟ್ ಕೆಲವ್ರು ಒಳ್ಳೆ ಅಕ್ಕಿಗಳು ಇಟ್ಕೊಂಡು ಒಳ್ಳೆ ಅಕ್ಕಿ ಶೋಕ್ ಮಾಡ್ತಾ ಇದಾರೆ. ಒಳ್ಳೆ ಅಕ್ಕಿ ಇಟ್ಕೊಂಡು ಶೋಕ್ ಮಾಡ್ತಾ ಇದ್ದಾರೆ ಇವತ್ತು ಬೆಂಗಳೂರಲ್ಲಿ. ನನ್ನ ಸ್ನೇಹಿತರು ನನ್ನ ಸರ್ಕಲ್ ಅಲ್ಲಿ ಹೇಳೋದಾದ್ರೆ ನಮ್ಮ ಇವರು ರಾಮಿಯವರು, ಅವರು ಒಳ್ಳೆ ಅಕ್ಕಿಗಳು ಸೇರಿಸ್ತಾರೆ. ಅವ್ರನ್ನು ಒಳ್ಳೆ ಅಕ್ಕಿ ಸೇರಿಸಿದ್ದಾರೆ, ಸೇರಿಸ್ತಾನೂ ಇರ್ತಾರೆ. ಅವ್ರಿಗೆ ಒಳ್ಳೆ ಶೋಕಿ ಇದೆ. ಆಮೇಲೆ ನಮ್ಮ ಇವರು ಬಾಬು ಅವರು ಪಾಪ ಇವತ್ತು ಮೈ ಹುಷಾರಿಲ್ಲ, ಬಟ್ ಗುಡ್. ಸರ್ ಇನ್ನೊಂದು ವಿಚಾರ, ಇದು ತುಂಬಾನೇ ಇಂಪಾರ್ಟೆಂಟ್ ವಿಷಯ ಸರ್. ಇದು ನೀವೇನ್ ಅನ್ಕೊಂತೀರೋ ನಂಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ತುಂಬಾನೇ ದೊಡ್ಡ ದೊಡ್ಡ ಶೋಕ್ದಾರರು ಕೂಡ ನಾನು ಇವಾಗ ಸುಮಾರಷ್ಟು ಒಂದು ಟೂರ್ನಮೆಂಟ್ ಆರ್ಗನೈಸೇಷನ್ ನಲ್ಲಿ ನಾನು ಅವ್ರನ್ನ ನೋಡಿದ್ದೀನಿ. ಎಲ್ಲಾ ಒಂದು ಹಿರಿಯರು ಅಂದ್ರೆ ಸುಮಾರು ಅವರು ಕೂಡ 30, 35, 40 ವರ್ಷದ ಅನುಭವಿ ಹತ್ರನೂ ನಾನು ಹೋಗಿದ್ದೀನಿ. ನೀವುಗಳು ಅಂದ್ರೆ ನಿಮ್ಮನ್ನು ಸೇರಿ ಹೇಳ್ತಾ ಇರೋದು ಸರ್, ಇದು ಬೇಜಾರು ಮಾಡ್ಕೋಬೇಡಿ, ನಿಮ್ಮನ್ನು ಸೇರಿ ನಾನು ಹೇಳ್ತಾ ಇರೋದು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ.
ಈ ದೊಡ್ಡ ದೊಡ್ಡ ಶೋಕ್ದಾರರುಗಳು ಏನಿದ್ದೀರಾ, ಯಾರನ್ನು ಒಂದ್ ಅಕ್ಕಿನೂ ಕೊಡಲ್ಲ. ಅರ್ಥ ಆಯ್ತಾ? ಯಾರ ಅಕ್ಕಿನೂ ಅಂದ್ರೆ ಇವಾಗ ತುಂಬಾನೇ ಒಂದು ನನ್ನ ಹತ್ರ ಆ ಜಾತಿ ಇದೆ ಈ ಜಾತಿ ಇದೆ ಅಂತ ನೀವೆಲ್ಲ ಹೇಳ್ಕೊಳ್ತೀರಾ. ಬಟ್ ಯಾವ್ದು ಇವಾಗ ನಿಮ್ಮನ್ನೇ ಹೇಳೋಣ, ಇವಾಗ ಅಶ್ವಿನ್ ಸರ್ ಯಾಕೆ ನನಗೆ ಅಕ್ಕಿ ಕೊಡಲ್ಲ? ನೋಡಿ, ನಾನು ಬೇರೆಯವ್ರ ಬಗ್ಗೆ ನನ್ಗೆ ಮಾತಾಡೋದಕ್ಕೆ ಇಷ್ಟ ಆಗಲ್ಲ. ಯಾಕಂತಂದ್ರೆ ಪಾಪ ಅವ್ರವ್ರ ಶೋಕ್ ಅವ್ರವ್ರಿಗೆ. ನಂದು ನೀವು ಕೇಳಿದ್ರೆ ನೋಡಿ, ನಮ್ದು ಸಾಧನೆ ಯೋಚನೆ ಮಾಡಿ. ನಾವ್ ಯಾವ ತರ ಆ ಕಾಲದಲ್ಲಿ ಹೋಗ್ಬಿಟ್ಟೆ, ಹೋಟ್ಲ್ಗಳಲ್ಲಿ ಉಳ್ಕೊಂಡೆ, ರಾತ್ರಿ ಮನೆ ಬಿಟ್ಬಿಟ್ಟೆ, 2-3 ದಿನ ಮನೆಗ್ ಬರ್ದೆ ಅಕ್ಕಿಗೆ ಕಷ್ಟ ಬಿದ್ದಿದ್ದೀವಿ. ಕಷ್ಟ ಬಿದ್ದ್ಬಿಟ್ಟು ಅಕ್ಕಿಗಳೆಲ್ಲ ಎತ್ಕೊಂಡ್ ಬಂದ್ಬಿಟ್ಟೆ ನಾವು ಶೋಕ್ ಮಾಡ್ತಾ ಇದ್ದೀವಿ. ಯಾರೋ ಬಂದ್ಬಿಟ್ಟು ಅಕ್ಕಿ ಕೇಳ್ತಾರೆ ಅಂತಂದ್ರೆ ಅವ್ರಿಗೆ ಅದು ಆ ಕೆಪಾಸಿಟಿ ಇದೆಯಾ? ನಾವು ಅಷ್ಟು ಕಷ್ಟ ಬಿದ್ದು ಎತ್ಕೊಂಡ್ ಬಂದಿರೋ ಅಕ್ಕಿನ ನಾವು ಹಂಗೆ ಕೊಟ್ಬಿಟ್ರೆ ನೋಡಿ, ಜನದಲ್ಲಿ ಮನ್ಸಲ್ಲಿ ನೋಡಿ, ಮನುಷ್ಯಂದು ಒಂದು ಮನ್ಸು ನೋಡಿ ಯಾವ ತರ ಇದೆ ಅಂತ ಅನ್ಬಿಟ್ಟೆ. ನೀವು ಬಂದ್ ಕೇಳಿದ್ರಿ, ನಾನ್ ಕೊಟ್ಬಿಟ್ಟೆ. ಅಶ್ವಿನ್ ಸರ್ ಒಳ್ಳೆ ಅಕ್ಕಿ ಕೊಟ್ರು ಅಂತ ಹೇಳಲ್ಲ ಅವರು. ಅವ್ರಿಗೆ ಮೋಸ್ಟ್ಲಿ ಏನೋ ಬೇಕಾಗಿರ್ಲಿಲ್ಲ, ಏನೋ ಇದು ಆಡಲ್ಲ ಅನ್ನೋ ಅದಕ್ಕೆ ಕೊಟ್ಬಿಟ್ಟಿದ್ದಾರೆ ಅಂತಾರೆ. ಆತರ ಒಂದು ಮನಸ್ಥಿತಿ, ಒಂದ್ ಮನಸ್ಥಿತಿ. ಕೊಟ್ಟಿಲ್ಲ ಅಂತಂದ್ರೆ ನೋಡಪ್ಪ ಅವ್ರ ಹತ್ರ ಒಳ್ಳೆ ಅಕ್ಕಿ ಇದೆ, ಕೊಡೋದಿಲ್ಲ ಅಂತ ಹೇಳ್ತಾರೆ. ಕೊಟ್ರೆ ಈ ಮಾತು, ಕೊಡದೇ ಈ ಮಾತು. ಅದಕ್ಕೇನೆ ನಾವ್ ಯಾರಿಗೂ ಅಕ್ಕಿ ಕೊಡದೆ ನಮ್ ಶೋಕಿ ನಾವ್ ಮಾಡ್ಕೊಂಡು ಇದ್ದೀವಿ. ನಾವ್ ಕೊಡಲ್ಲ ಅಂತಲ್ಲ, ನಾವ್ ಅಕ್ಕಿ ಕೊಟ್ಟಿದೀವಿ. ನಮ್ ಫ್ರೆಂಡ್ ಸರ್ಕಲ್ಗಳಲ್ಲಿ ಕೊಟ್ಟಿದೀವಿ, ನಾವ್ ಕ್ಲೋಸ್ ಸರ್ಕಲ್ ಅಲ್ಲಿ ಕೊಟ್ಟಿದೀವಿ. ಕೆಲವು ನಮ್ಮ ಪರಸ್ ಅವ್ರು ಇದ್ದಾರೆ ಹುಬ್ಳಿಯಲ್ಲಿ, ಗದಗಲ್ಲಿ, ಅವ್ರಿಗೂ ಅಕ್ಕಿ ಕೊಟ್ಟಿದ್ದೀನಿ. ಬೇರೆಯವ್ರಿಗೂ ಕೆಲವ್ರಿಗೆ ಇನ್ಯಾರು ಕೊಟ್ಟಿದ್ದೀವಿ, ಮೈಸೂರು ಮೋನ ಅವ್ರಿಗೂ ಅಕ್ಕಿ ಕೊಟ್ಟಿದ್ದೀವಿ. ಎಷ್ಟೋ ಜನಕ್ಕೆ ನಮ್ಮ ಚಿಟ್ಟಿ ಪ್ರದೀಪ್ ಅಂತಾರೆ, ಅವನ್ಗೂ ಅಕ್ಕಿ ಕೊಟ್ಟಿದ್ದೀನಿ. ಅವನು ನಮ್ಮ ಹುಡ್ಗನೇ, ಒಳ್ಳೆ ಹುಡ್ಗ. ಎತ್ಕೊಂಡು ಹೋಗಿ ಅದನ್ನ ಜಾತಿ ಮಾಡಿ ಎಲ್ಲ ಪೂಟ್ ಮಾಡ್ಬಿಟ್ಟು ಅಕ್ಕಿನೂ ಆಡ್ಸಿದಾನೆ. ನನ್ಗೆ ಖುಷಿ ಆಯ್ತು. ಲಾಸ್ಟ್ ಟೈಮ್ ನನ್ಗೆ ಫೋನ್ ಮಾಡ್ಬಿಟ್ಟು ಹೇಳ್ದ, ಈ ತರ ಅಣ್ಣ ನಿಮ್ಮ ಅಕ್ಕಿನೇ ಪೂಟ್ ಮಾಡ್ಬಿಟ್ಟು ಅಕ್ಕಿ ಆಡಿದ್ದೆ ಅಂತ. ನನಗೆ ಬಹಳ ಖುಷಿ ಆಯ್ತು. ಕೊಟ್ಟಿದ್ದೀನಿ, ಕೊಟ್ಟಿಲ್ಲ ಅಂತಲ್ಲ. ನನ್ನ ಮನ್ಸಿಗೆ ನನಗೆ ಇದಾಗ್ಬೇಕು, ಸಮಾಧಾನ ಆಗ್ಬೇಕು. ಇವ್ರಿಗೆ ಅಕ್ಕಿ ಕೊಟ್ರೆ ಅಕ್ಕಿ ಚೆನ್ನಾಗಿ ಸಾಕ್ತಾರೆ, ನೀಟಾಗಿ ಇಡ್ತಾರೆ, ಜಾತಿ ಮಾಡ್ತಾರೆ, ಮುಂದಕ್ಕಿದ್ದು ಅಂತ ಅಂದ್ಬಿಟ್ಟು. ಆಮೇಲೆ ನಾವೆಲ್ರಿ ಎಲ್ಲ ಒತ್ಕೊಂಡು ಹೋಗೋದೇನ್ರಿ? ಆಲ್ರೆಡಿ 60 years ಆಗಿದೆ. ಇನ್ನೆಷ್ಟ್ರಿ ಇನ್ನೊಂದು 10 ವರ್ಷ ಶೋಕ್ ಮಾಡ್ತೀವಿ. 10 ವರ್ಷ ಆದ್ಮೇಲೆ ಎಲ್ಲ ಅಕ್ಕಿ ಕೊಡೋದೇ ಅಲ್ವಾ? ನಾವ್ ಹೋದ್ಮೇಲೆ ಎಲ್ಲ ಅಕ್ಕಿ ಇವ್ರು ಎಲ್ಲಾರ್ಗೂ ಸೇರತ್ತಲ್ಲ. ಇವಾಗ ನಮ್ಮ ಹತ್ರ ನೋಡಿ, ನಮ್ಮ ದೀಪು ಅವ್ರು ಇದ್ದಾರೆ, ನಮ್ಮ ಖಾಲಿದ್ ಭಾಯ್ ಇದ್ದಾರೆ, ನಮ್ಮ ಮನೋಜ್ ಇದ್ದಾನೆ, ಅವನು ಮೋಸೆಸ್ ಇದ್ದಾನೆ, ಇನ್ನೊಬ್ಬ ಹುಡುಗ ಅಜಿತ್ ಅಂತ ಇದ್ದಾನೆ. ಇವರೆಲ್ಲ ಒಂದ್ 5-6 ಜನ ಹುಡುಗರು. ಇವರೆಲ್ಲ ಮೇಂಟೈನ್ ಮಾಡೋದು, ಇವರೆಲ್ಲ ನೋಡ್ಕೊಳ್ಳೋದು, ಇವ್ರು ಎಲ್ಲಾರು ಮಾಡೋದು. ಒಂದ್ ಅಕ್ಕಿನ ಕೊಡೋದು ದೊಡ್ಡದಲ್ಲ. ನಾನ್ ಅಕ್ಕಿ ಯಾವ್ದಾರು ಕೊಡಕ್ ಬಂತು ಅಂದ್ರೆ ಇವ್ರಗಳಿಗೂ ಮನ್ಸು ಬೇಜಾರಾಗತ್ತೆ. ಏನಪ್ಪ ಎತ್ತಿ ಈಸಿಯಾಗಿ ಕೊಟ್ಬಿಟ್ರಲ್ಲಪ್ಪ, ಟಾಪ್ ಅಕ್ಕಿ ನಾವು ಇಷ್ಟು ಕಷ್ಟ ಬಿದ್ಬಿಟ್ಟು ಮರಿ ಮಾಡಿಸಿ ಅಷ್ಟೆಲ್ಲ ಸಾಕ್ಬಿಟ್ಟು ಎತ್ತಿ ಕೊಟ್ಬಿಟ್ರಲ್ಲ ಅಂತ. ಸೊ ನಾವ್ ಏನ್ ಮಾಡ್ಬೇಕಾಗತ್ತೆ, ನಾವು ಎಲ್ಲ ಮನೇಲೂ ನಾವು ನಮ್ಮ ಹುಡುಗರ್ದು ಮನ್ಸು ನೋಡ್ಕೊಂಡು ಅವ್ರಿಗೂ ನೋವು ಮಾಡ್ದೇನೆ, ಕೆಲವು ಫ್ರೆಂಡ್ಸ್ ಕೊಡ್ದಾಗೆ ಅವ್ರಿಗೂ ಕನ್ವಿನ್ಸ್ ಮಾಡ್ಬಿಟ್ಟು, ನೋಡಪ್ಪ ಈ ತರ ಅವ್ರು ನಮ್ಮವ್ರೇನೆ, ಬಹಳ ದೊಡ್ಡ ವ್ಯಕ್ತಿಗಳು, ನಮ್ಮ ಫ್ರೆಂಡ್ಸು, ಏನೋ ಅವರು ತಗೊಂಡೋಗಿ ಶೋಕ್ ಮಾಡ್ತಾರೆ, ಜಾತಿ ಮಾಡಿ ಇಟ್ಕೊಳ್ತಾರಪ್ಪ, ಇವತ್ತಿಲ್ಲ ನಾಳೆ ಅವ್ರ ಹತ್ತಿಂದ ನಮ್ಗೆ ಬೇಕಾಗತ್ತೆ. ಪ್ಲಸ್ ಯಾವಾಗ ಕಾಯಿಲೆ ಗಿಲೆ ಆಗ್ಬಿಡ್ತು ಅಂತಂದ್ರೆ ಅಲ್ಲಿಂದ ನಾವು ವಾಪಸ್ ತರ್ಸ್ಕೋಬಹುದು ಅಂತ ಹೇಳೋದು ಅಂತ ಉದ್ದೇಶದಿಂದ ಸಿಕ್ದವ್ರಿಗೆಲ್ಲ ಆತರ ಅಕ್ಕಿ ಕೊಡಕ್ ಬರೋದಿಲ್ಲ. ಯಾಕಂತಂದ್ರೆ ನಾವು ಅದನ್ನ ಯಾವ ತರ ಸಾಧನೆ ಮಾಡಿ ಅಕ್ಕಿ ಶೋಕ್ ಮಾಡಿ, ಅದಕ್ಕೆ ಲಕ್ಷಾಂತರ ರೂಪಾಯಿ ರೀ. ಏನ್ ಅಕ್ಕಿ ಶೋಕ್ ಮಾಡೋದೇನು ಈಸಿ ಇಲ್ಲ. ಲಕ್ಷಾಂತರ ರೂಪಾಯಿ ಅಕ್ಕಿ ಮೇವು, ಅಕ್ಕಿ ಇದಕ್ಕೆ ಎಲ್ಲ ಎಷ್ಟು ದುಡ್ಡು ಆಗತ್ತೆ. ಅಷ್ಟೆಲ್ಲ ಮಾಡ್ಬಿಟ್ಟೆ ಸುಮ್ನೆ ನೀವು ಅಕ್ಕಿಗಳನ್ನ ಹಂಚೋದಿಲ್ಲ, ಯಾರಿಗೂ ಕೊಡೋದಿಲ್ಲ ಅಂತಂದ್ರೆ ಆತರ ಕೊಡಕ್ ಬರೋದಿಲ್ಲ. ನಮ್ಮ ಅಕ್ಕಿ ನಾವು ಶೋಕ್ ಮಾಡ್ತಾ ಇದ್ದೀವಿ. ಯಾವತ್ ಕೊಡ್ಬೇಕು ಅವತ್ತೊಂದಿನ ಎಲ್ಲಾರ್ಗೂ ಸಿಗತ್ತೆ. ಯಾರ್ಯಾರಿಗೆ ಕೊಡ್ಬೇಕು, ಯಾರ್ಯಾರಿಗೆ ಇದ್ ಮಾಡ್ಬೇಕು, ಕೊಟ್ಟೆ ಕೊಡ್ತೀವಿ. ನಮ್ಮ ಮನೆಗೆ ಮುಂಚೆ ನಾನು ಅಕ್ಕಿ ನೋಡಿಸ್ತಾನೂ ಇರ್ಲಿಲ್ಲ. ಬಟ್ ಇವಾಗ ನನಗೆ ಮನ್ಸಲ್ಲಿ ನೋಡಪ್ಪ, ಎಷ್ಟೋ ದೂರದಿಂದ, ಮೈಲಿಗಳ ದೂರದಿಂದ, ಎಷ್ಟೋ ಯಾವ್ದೋ ಬೇರೆ ಬೇರೆ ಸ್ಟೇಟ್ ಇಂದ, ನಮ್ ಕರ್ನಾಟಕದಲ್ಲೇನೆ ಒಂದು 200-300 ಕಿಲೋಮೀಟರ್ಸ್ ದೂರದಿಂದ ಬಂದ್ಬಿಟ್ಟು ಅಕ್ಕಿನ ನೋಡ್ಸಿದ್. ನಾನು ಈಚೆಯಿಂದ ಕಳ್ಸಿದ್, ಅದು ಒಳ್ಳೆ ಶೋಭಾ ಕೊಡಲ್ಲಪ್ಪ. ಕರ್ದಿ ಗೌರವ ಕೊಟ್ಬಿಟ್ಟು ಅವ್ರಿಗೆ ಜ್ಯೂಸ್ ಕೊಡಿಸ್ಬಿಟ್ಟು, ಏನಾರ ತಿಂಡಿ ಮಾಡಿಸಿ, ಊಟ ಟೈಮ್ ಇದೆ ಊಟ ಮಾಡಿಸಿ, ಅಕ್ಕಿ ನೋಡ್ಸ್ಬಿಟ್ಟು ಪ್ರೀತಿಯಲ್ಲೇ ಕಳಿಸ್ತೀನಿ. ಅಕ್ಕಿ ಕೇಳ್ದಾಗ ನಾನು ಹೇಳ್ತೀನಿ, ನಾನು ಅಕ್ಕಿ ಕೊಡೋದಿಲ್ಲಪ್ಪ, ಬನ್ನಿ ನೋಡ್ಕೊಂಡು ಹೋಗಿ, ಅಕ್ಕಿ ಕೇಳಕ್ ಹೋಗ್ಬೇಡಿ. ಇದು ನಂದು. ಬೇರೆಯವ್ರು ಯಾಕೆ ಕೊಡಲ್ಲ ಅದು ನಾನು ಹೇಳಕ್, ಬೇರೆಯವ್ರ ಬಗ್ಗೆ ನಾನು ಮಾತಾಡಕ್ ನನ್ಗೆ ಇಷ್ಟ ಬರೋದಿಲ್ಲ. ಆಮೇಲೆ ನೀವ್ ಹೇಳಿದ್ರಿ ಯಾರ್ಯಾರು ನನ್ಗೆ ಒಳ್ಳೆ ಸ್ನೇಹಿತರು ಇಲ್ಲಿ ಅಂತ ಹೇಳಿದ್ರಿ. ನಾನು ಅವಾಗ್ಲೇ ಹೇಳ್ದೆ,
ರಾಮಿ ನನ್ಗೆ ಒಂದು ಒಳ್ಳೆ ಫ್ರೆಂಡ್. ಅವರು ಒಳ್ಳೆ ಅಕ್ಕಿಗಳೆಲ್ಲ ಎತ್ತುತ್ತಾರೆ. ಪಾಪ ಈ ನಡುವೆ ರೀಸೆಂಟ್ ಆಗಿ ಮನೇಲಿ ಕಳ್ತನೂ ಆಯ್ತು, ನನ್ಗೆ ಬಹಳ ನೋವಾಯ್ತು. ಆಮೇಲೆ ನಮ್ಮ ಬಾಬು ಅವರು ಪಾಪ ಇವತ್ತು ಅವ್ರಿಗೆ ಬೆಡ್ ರಿಟರ್ನ್ ಆಗಿದ್ದಾರೆ. ತುಂಬಾ ಒಳ್ಳೆ ವ್ಯಕ್ತಿ. ಅವ್ರು ಕಾಯಿಲೆ ಬೀಳೋ 4 ದಿನ ಹಿಂದೆನೆ ಬಂದು ನನ್ನನ್ನ ಭೇಟಿ ಮಾಡ್ಕೊಂಡು ಹೋದ್ರು ಪಾಪ. 4 ದಿನದ ಹಿಂದೆನೆ. ಬಹಳ ನೋವು ಇದೆ ನನ್ಗೆ ಅವ್ರ ಬಗ್ಗೆ. ಒಳ್ಳೆ ಮನುಷ್ಯ. ಆಮೇಲೆ ನಮ್ಮ ಇವ್ರು ಸಾಜಿದ್ ಅವ್ರು ಇದ್ದಾರೆ, ಅವ್ರು ನಮ್ಗೆ ಬಹಳ ಕ್ಲೋಸು. ಆಮೇಲೆ ನಮ್ಮ ಮೈಸೂರಲ್ಲಿ ಮೋನ, ಆಮೇಲೆ ಈ ಕಡೆ ನಮ್ಮ ಇವನು ಆವಲಹಳ್ಳಿ ರಮೇಶ್. ಇನ್ಫ್ಯಾಕ್ಟ್ ಆವಲಹಳ್ಳಿ ರಮೇಶ್ ಅವನ ಹತ್ರನೇ ನಾನು ಒಂದ್ 4 ಅಕ್ಕಿ ತಗೊಂಡಿದ್ದೀನಿ. ಅವ್ರು ನಮ್ಮ ಹತ್ರ ಕೇಳದ್ ಬಿಡಿ, ನಾನೇ ಅವ್ರ ಹತ್ರ ಒಳ್ಳೆ ಅಕ್ಕಿ ಒಂದ್ 4 ಅಕ್ಕಿ ಹೇಳ್ಬಿಟ್ಟು ನನ್ಗೆ ಕೊಡಪ್ಪ ಅಂತ ಹೇಳಿ ಪಾಪ ಕೊಟ್ಟು ಕಳ್ಸಿದ್ದಾರೆ. ಒಳ್ಳೆ ಮನ್ಸು ಮನುಷ್ಯನ್ಗೆ. ಈ ತರ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಅವ್ನ್ ಚಿಟ್ಟಿ ಪ್ರದೀಪ ಇದ್ದಾರೆ. ಪರಸ್ ಅವ್ರದ್ದೆಲ್ಲ ಹೇಳಿದ್ನಲ್ಲ, ಪರಸ್ ಅವರು ತುಂಬಾ ಜನ ಇದ್ದಾರೆ. ಇಲ್ಲಿ ಆರ್ ಟಿ ನಗರಲ್ಲಿ ಏನ್ ವಾಜಿದಿಲ್ಲ, ನಮ್ಮ ಗುಬಾಸ್ ಏನ್ ಸಂಬಂಧ ರೀ? ಆ ಗುಬಾಸ್ ಏನು ಅವನ ಹೆಸರು ಕರೆಕ್ಟ್ ಆಗಿ ವಸೀಮ್ ಗುಬಾಸ್ ಅಂತ. ಇನ್ನೊಬ್ಬ ಅವನ ಜೊತೆ ಇರ್ತಾನವನು ಯಾಸಿನ್. ಆತರ ಎಲ್ಲ ಹುಡುಗರು ಇದ್ದಾರೆ ಇಲ್ಲಿ ಆರ್ ಟಿ ನಗರಲ್ಲಿ, ಒಳ್ಳೆ ಹುಡುಗರು. ಅಕ್ಕಿ ಅವರು ಇಲ್ಲಿಂದ ತಗೊಂಡೋಗ್ಬಿಟ್ಟು ಅವ್ರಿಗೆ ಒಂದ್ ಕೆಲವು ಪಟ್ಟಗಳು ಕೊಟ್ಟಿದ್ವಿ, ಅಕ್ಕಿ ಆಡ್ಸಿದ್ದಾರೆ. ಒಳ್ಳೆ ಹುಡುಗರು. ಯಾವ ಬಾಬು? ಮಡ್ದಳ್ಳಿ ಬಾಬು ಅವ್ರು ಇದ್ದಾರೆ. ನಿನ್ನೆ ತಾನೇ ಬಂದು ಹೋದ್ರು ಪಾಪ. ಮಡ್ದಳ್ಳಿ ಬಾಬು ಅವರು ನನ್ನ ಹಳೆಯ ಸ್ನೇಹಿತ, ಅವ್ನು 40 ವರ್ಷದ ಸ್ನೇಹಿತ. ನಾವೆಲ್ಲ ಜೊತೆಗೆ ಶೋಕಿ ಮಾಡಿರೋದು ಅವರು. ಆಮೇಲೆ ನಮ್ ರಾಜೇಂದ್ರ ಅವ್ರು ಇದ್ದಾರೆ. ಅವ್ರು ನಮ್ಗೆ ನೋಡಿ ಗುರು ಅಂದ್ಮೇಲೆ ಅವ್ರು ಯಾವತ್ತಿದ್ರು ನಮ್ಗೆ ಗುರು. ನೋಡಿ ಅವ್ರು ಇವತ್ತು ಅಕ್ಕಿ ಎಲ್ ಶೋಕ್ ಮಾಡ್ತಾ ಏನ್ ಮಾಡ್ತಾ ಇದ್ರೆ, ಯಾರತ್ತೆ ಇದ್ದಾರೆ, ಅದು ನಮ್ಗೆ ಮುಖ್ಯ ಅಲ್ಲ. ನಾವ್ ಶೋಕ್ ಕಳ್ತಿರೋದು ರಾಜೇಂದ್ರ ಅವರಿಂದ. ಆಮೇಲೆ ನಾನು ಈ ಎಲ್ಲ ನಮ್ ಹುಡುಗರಿಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್. ನಾನೊಬ್ಬ ಬಿಸ್ನೆಸ್ ಮ್ಯಾನು, ನಾನೊಬ್ಬ ಪೊಲಿಟಿಷಿಯನ್, ಕಾಂಗ್ರೆಸ್ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಆಗಿದ್ದೀನಿ. ನಾನು ಈಚೆ ಇರ್ತೀನಿ. ಇವ್ರುಗಳ್ದೇ ಸಾಧನೆ ಇರೋದು. ಇವರೇ ಪಾಪ ಅಕ್ಕಿ ಎಲ್ಲ ನೋಡ್ಕೊಳ್ಳೋದು, ಅದಕ್ಕೆ ಕಾಯಿಲೆ ಬಂದ ಮೆಡಿಸನ್ ಎಲ್ಲ ಇವರೇ ಮಾಡೋದು. ಅವ್ರದ್ದು ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಇದೆ. ಸರ್, ಇನ್ನೊಂದು ವಿಚಾರ, ನೀವು ಇಡೀ ಕರ್ನಾಟಕ ಅಲ್ದೇನೆ ಇಂಡಿಯಾದಲ್ಲೆಲ್ಲ ರೌಂಡ್ ಮಾಡಿದಿರ ಈ ಪಾರಿವಾಳಕ್ಕೋಸ್ಕರ. ನಿಮ್ಗೆ ಅದು ಕಹಿ ಘಟನೆ ಅಂದ್ರೆ ಒಂದ್ ಯಾವ್ದಾರ ಕೆಟ್ಟ ಎಕ್ಸ್ಪೀರಿಯನ್ಸ್ ಅಂತ ಯಾವ್ದಾರ ಆಗಿರೋದು ಇತಿಹಾಸ? ಯಾಕಂದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ, ನನ್ಗೆ ಅರ್ಥ ಆಯ್ತು ಈ ಸೀನಿಯರ್ಗಳು ಯಾಕೆ ಅಕ್ಕಿಗಳನ್ನ ಕೊಡೋದಿಲ್ಲ ಅಂತ ಹೇಳಿದ್ರೆ, ನೀವು ಹಿಂದೆಗಡೆ ಪಟ್ಟಿರಂತ ಕಷ್ಟಗಳು ಇವತ್ತು ಸುಮ್ನೆ ಎತ್ಕೊಟ್ಟಾಗ ಅದಕ್ಕೆ ವ್ಯಾಲ್ಯೂ ಇಲ್ಲ. ಹಾಸನಲ್ಲಿ ಅವ್ರು ಏನ ಚೋಟೆಲಾಲ ಚೋಟೆಲಾಲ್, ಹಾಸನಲ್ಲಿ ಚೋಟೆಲಾಲ್ ಅಂತ ಇದ್ರು. ಅವ್ರ ಹತ್ರ ಹೋಗಿದ್ವಿ. ಅವ್ರು ನಮ್ಗೆ ಅಕ್ಕಿ ಕೊಡೋದಿಲ್ಲಪ್ಪ ಅಂತಂದು. ಆಮೇಲೆ ನಮ್ಮ ಇದು ವಾಲ್ಟಿ ಅವರು ಅಕ್ಕಿ ನಮ್ಗೆ ಕೊಡ್ಲಿಲ್ಲ. ನಮ್ಗೆ ಅಕ್ಕಿ ವಾಲ್ಟಿ ಅವ್ರ ಅಕ್ಕಿ ನಮ್ಗೆ ಶೇಖರ್ ಥ್ರೂ ಬಂತು. ಶೇಖರ್ ಬಗ್ಗೆ ನಾನು ಹೇಳ್ಬೇಕಾಗತ್ತೆ, ಯಾಕಂದ್ರೆ ಶೇಖರ್ ನನ್ಗೆ ಬಹಳ ಒಳ್ಳೆ ಸ್ನೇಹಿತ. ನನಗೆ ಒಳ್ಳೆ ಅಕ್ಕಿ ಒಂದ್ ಕಾಲದಲ್ಲಿ ಒಳ್ಳೆ ಅಕ್ಕಿ ಕೊಟ್ಟಿದ್ದಾನೆ. ದೇವನಹಳ್ಳಿಯಿಂದ ಆ ಕಡೆಯಿಂದ ಒಳ್ಳೆ ಅಕ್ಕಿ ಕೊಟ್ಟಿದ್ದಾನೆ. ನನ್ ಫ್ರೆಂಡ್ ಒಬ್ಬ ಇದ್ದಾನೆ ಸುಬ್ಬು ಅಂತ, ಅವ್ನು US ಅಲ್ಲಿ ಇದ್ದಾನೆ. ಒಳ್ಳೆ ಶೋಕ್ದಾರ್ ರೀ, US ಅಲ್ಲಿ ಇದ್ದಾನೆ. ಬಟ್ ಅವ್ನು US ಅಲ್ಲಿ ಇದ್ಬಿಟ್ಟು ದೇವನಹಳ್ಳಿಯಲ್ಲಿ 2-3 ದಾವಡಿ ಮೇಂಟೈನ್ ಮಾಡ್ತಾ ಇದ್ದಾನೆ. ಅಲ್ಲಿಂದ ದುಡ್ಡು ಕಳಿಸ್ತಾನೆ. ಅಲ್ಲಿ ಅಕ್ಕಿ ಅವ್ನ್ಗೆ ಆ ತರ ಶೋಕಿ. ಅವನು ನನ್ ಒಳ್ಳೆ ಸ್ನೇಹಿತ. ನನ್ನ ಬಂದಾಗೆಲ್ಲ US ಇಂದ ಬಂದಾಗ ನನ್ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾನೆ. ಅವ್ರಿಗೂ ನಾನು ಅಕ್ಕಿ ಕೊಟ್ಟಿದ್ದೀನಿ. ಅವ್ರಿಗೆ ಅಕ್ಕಿ ಕೊಟ್ಟಿದ್ದೀನಿ. ನನ್ನ ಅಕ್ಕಿಯಲ್ಲಿ ಜಾತಿನೂ ಮಾಡಿದ್ದಾರೆ ಆ ಸುಬ್ಬಣ್ಣವ್ರು. ಇವ್ರು ನಮ್ಗೆ ಅಕ್ಕಿ ಕೊಟ್ಟಿಲ್ಲ. ಆಮೇಲೆ ಇವ್ರು ನಂಜನಗೂಡು ಏನವ್ರ ಹೆಸರು, ಅಜೀಜ್ ಪಾಷಾ ಅವ್ರು ನಮ್ಗೆ ಅಕ್ಕಿ ಕೊಡ್ಲಿಲ್ಲ. ಆಮೇಲೆ ಇಲ್ಲೂ ಮೈಸೂರಲ್ಲಿ ಇದ್ರಲ್ಲ, ಏನವ್ರ ಹೆಸರು ನಿಮ್ಮ ಹತ್ರ ಮಕ್ಷಿ ಇದೆಯಲ್ಲ, ಮಕ್ಷಿ ಗಂಡ್ರೆ ಪಿಲಾಂಕ ಗಂಡ್ರೆ ಚನ್ನಬಸಪ್ಪ ಅವರು ನಮ್ಗೆ ಅಕ್ಕಿ ಕೊಟ್ಟಿದ್ದಾರೆ. ಆ ಕಾಲದಲ್ಲಿ ಹೋದಾಗೆ ಅವರ ಅಕ್ಕಿ ಕೊಟ್ಟಿದ್ದಾರೆ. ನಾವು ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ಸರ್ಕಲ್ ಅಲ್ಲಿ. ಆಮೇಲೆ ದೊಡ್ಡ ಮನುಷ್ಯ ಸೀನಪ್ಪ ಸಾಯೋ ಟೈಮಲ್ಲಿ, ಯಾಕಂದ್ರೆ ಪಾಪ ನಮ್ಮ ಮೇಲೆ ಅವ್ರಿಗೆ ಅಷ್ಟೊಂದು ಪ್ರೀತಿ, ಇನ್ನೇನು ಉಸಿರು ಬಿಡ್ಬೇಕು, ಅವ್ರ ಹೆಂಗಸ್ರಿಗೆ ಹೇಳಿದ್ರು ಎಲ್ಲ ಅಕ್ಕಿ ಆಶುಗೆ ತಲುಪಿಸ್ಬಿಡು ಅಂತ. ಸೊ ಅವ್ರ ವೈಫು ಅವ್ರು ಸತ್ತಿದ ತಕ್ಷಣ ಇಮಿಡಿಯೇಟ್ ಆಗಿ ಫಸ್ಟ್ ಕೆಲಸ ಮಾಡಿದ್ದು ದಾವಡಿಗೆ ಬೀಗ ಹಾಕೋದು.
ಅಕ್ಕಿಗಳು ಯಾರ ಎತ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ಅಕ್ಕಿ ಎಲ್ಲ ನಮ್ಗೆ ಬಂತು. ಆ ಮನುಷ್ಯ ಇವತ್ತಿಲ್ಲ, ಬಟ್ ಅವ್ರ ಋಣ ನಮ್ಮ ಹತ್ರ ಇದೆ. ಒಳ್ಳೆ ಅಕ್ಕಿಗಳ್ರೆ ಮನುಷ್ಯ ನೋಡಿ ಯಾವ ತರ ಇವನ್ ಸಾಯೋ ಟೈಮಲ್ಲೂ ನಮ್ಮನ್ನ ನೆನ್ಸ್ಕೊಂಡೆ. ಯಾಕಂತಂದ್ರೆ ಅವ್ರಿಗೆ ನಮ್ಮ ಮೇಲೆ ಬಹಳ ಪ್ರೀತಿ, ಸಿಕ್ಕಾಪಟ್ಟೆ ಪ್ರೀತಿ. ಆ ಟೂರ್ನಮೆಂಟ್ ಮಾಡಿದ್ವಲ್ಲ, ನಾನು ಆ ಟೂರ್ನಮೆಂಟ್ ಮಾಡಿದ್ದೆ ಸೀನಪ್ಪ ಅವ್ರಿಗೆ. ಯಾಕಂತಂದ್ರೆ ತುಂಬಾ ಜನಕ್ಕೆ ಅವರು ಆ ಕಾಲದಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ಬಿಟ್ಟೆ 2-3 ವರ್ಷ ಆಗ್ಬಿಟ್ಟಿತ್ತು. ಟ್ರೋಫಿಗಳು ಕೊಟ್ಟಿಲ್ಲ, ಇದು ಟೂರ್ನಮೆಂಟ್ ಸೆಟಲ್ ಮಾಡಿಲ್ಲ, ಎಲ್ಲ ಪ್ರತಿಯೊಂದು ಸೆಟಲ್ ಮಾಡಿ ಒಂದ್ ಒಳ್ಳೆ ಫಂಕ್ಷನ್ ಮಾಡಿ, ಸೀನಪ್ಪ ಇದೇ ನಿನ್ ಲಾಸ್ಟ್ ಅಪ್ಪ ಅಂತ ಹೇಳಿ ಅವ್ರಿಗೊಂದು ಒಳ್ಳೆ ಗದೆ ಕೊಟ್ಬಿಟ್ಟೆ. ಆಮೇಲೆ ಒಂದ್ ಮೈಸೂರು ಪೇಟ ಎಲ್ಲ ಹಾಕ್ಬಿಟ್ಟೆ. ಅಲ್ಲಿಗೆ ಅವ್ರದ್ದು ಶೋಕ್ನ ಬೇಡ, ಇಲ್ಲಿಂದ ಇನ್ನು ಮೇಲೆ ಬೇಡ, ನೀವ್ ಯಾವ್ದು ಟೂರ್ನಮೆಂಟ್ ಎಲ್ಲ ನಡೆಸ್ಬೇಡಿ ಅಂತ ಒಳ್ಳೆ ಒಂದು ಫಂಕ್ಷನ್ ರೀ. ಆ ಕಾಲದಲ್ಲಿ ಒಂದ್ ಒಳ್ಳೆ ಫಂಕ್ಷನ್ ಮಾಡಿ, ಒಂದ್ ಒಳ್ಳೆ ಫಂಕ್ಷನ್ ಮಾಡಿ ಆ ಮನುಷ್ಯನ್ ಇದಕ್ಕೆ ಆ ಫಂಕ್ಷನ್ಗೆ ಎಂತ ಶೋಕ್ದಾರ್ಗಳು. ನೀವು ಹಳೆ ಹಿಸ್ಟ್ರಿ ಶೋಕ್ದಾರ್ದು ತಗೋಬೇಕು ಅಂತಂದ್ರೆ ಆ ವಿಡಿಯೋ ನೋಡಿ, ಪ್ರತಿ ಒಂದ್ ಹೆಸರೇನು ಅದಲ್ಲಿ ಇದೆ ನೋಡಿ. ಪ್ರತಿ ಒಬ್ರು ಬಂದಿದ್ರು ಆ ಟೂರ್ನಮೆಂಟ್ ಬಂದಿದ್ರು. ಎಲ್ಲ ಒಳ್ಳೆ ಚೆನ್ನಾಗ್ ಫಂಕ್ಷನ್ ಆಗಿ ಒಳ್ಳೆ ಊಟ ಮಾಡಿ ಎಲ್ಲ ಖುಷಿಯಾಗಿ ಹೋದ್ರು. ತುಂಬಾ ಒಳ್ಳೆ ವಿಡಿಯೋ ಅದು ಅಂತ ಹೇಳ್ಬೋದು. ಎರಡು ಹೇಳಿದ್ರಿ ಸಾಕು ಸರ್. ನೆಕ್ಸ್ಟ್ ಅಕ್ಕಿ ಒಂದು ತೋರ್ಸೋದ್ರ ನೆಕ್ಸ್ಟ್ ಅಕ್ಕಿದ್ದೇ ಮಾಡೋದು ಅಷ್ಟೇ, ಬೇರೆದೇನಿಲ್ಲ, ಮಾತಿಲ್ಲ. ಅಕ್ಕಿ ಹೆಂಗಿರ್ಬೇಕು, ಯಾವ ತರ ಇರ್ಬೇಕು, ಯಾವ ತರ ಜೊತೆ ಮಾಡ್ಬೇಕು ಎಲ್ಲ ಹೇಳ್ಕೊಡ್ತೀನಿ ನಾನು. ಸರಿ ನೋಡ್ರಿ, ನಾನು ನನ್ ಜೊತೆ ಏನು ಒತ್ಕೊಂಡು ಹೋಗಕ್ ನಾನು ರೆಡಿ ಇಲ್ಲ. ನನಗೆ ಏನ್ ಗೊತ್ತಿದೆ, ನನ್ಗೇನ್ ಮಾಹಿತಿ ಇದೆ, ಕಣ್ಣಲ್ಲಿ ಹೆಂಗಿದೆ, ಕಣ್ಣು ಯಾವ ತರ ಇರ್ಬೇಕು, ಬ್ರೀಡಿಂಗ್ ಬರ್ಡ್ ಯಾವ ತರ ಇರ್ಬೇಕು, ರೇಸಿಂಗ್ ಬರ್ಡ್ ಯಾವ ತರ ಇರ್ಬೇಕು, ಯಾವ ತರ ಶೇಪ್ ಇರ್ಬೇಕು, ಯಾವ ತರ ತಿರಿ ಇರ್ಬೇಕು, ಯಾವ ತರ ಕಾಲ್. ನಾನು ನೆಕ್ಸ್ಟ್ ವಿಡಿಯೋಲಿ ಎಲ್ಲ ಬಿಡಿಸಿ ಹೇಳ್ತೀನಿ. ನಾನ್ ಯಾವ್ದು ನನ್ ಜೊತೆ ಒತ್ಕೊಂಡು ಹೋಗಕ್ ರೆಡಿ ಇಲ್ಲ. ನೋಡಿ, ಇದು ಒಂದು ಮೇಷ್ಟ್ರು, ಅವರು ಎಲ್ಲ ಮಕ್ಕಳುಗಳಿಗೆ ಶಿಕ್ಷೆ ಕೊಡ್ತಾರೆ. ಅವ್ರು ಅದ್ರಲ್ಲಿ ಎಷ್ಟೋ ಜನ ಮಕ್ಕಳು ಸೈಂಟಿಸ್ಟ್ ಆಗ್ತಾರೆ, ಒಂದ್ ದೊಡ್ಡ ಆಫೀಸರ್ ಆಗ್ತಾರೆ. ಅವ್ರು ಕೊಡದೆ ಅವರೇ ಇಟ್ಕೊಂಡ್ರೆ ಏನಾಗತ್ತೆ, ಏನ್ ಯೂಸ್ ಆಗತ್ತೆ ಹೇಳಿ? ವಾಟ್ ಯು ಹ್ಯಾವ್ ಯು ಶುಡ್ ಗಿವ್ ಇಟ್ ಟು ಪೀಪಲ್. ಏನಂತೀರ? ಕೊಡ್ಬೇಕು ಜನಗಳಿಗೆ. ಥ್ಯಾಂಕ್ ಯು ವೆರಿ ಮಚ್ ಮಂಜುನಾಥ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇವಾಗ ಅಶ್ವಿನ್ ಸರ್ ಹತ್ರ ಮಾತಾಡಿದ್ವಿ. ಇನ್ನೊಂದೇನಂತ ಹೇಳಿದ್ರೆ, ನೆಕ್ಸ್ಟ್ ವಿತ್ ಅಕ್ಕಿಗಳನ್ನ ಇಟ್ಕೊಂಡು ಒಂದು ಒಳ್ಳೆ ಎಪಿಸೋಡ್ ಮಾಡೋಣ. ಯಾಕಂದ್ರೆ ಇವತ್ತು ನನ್ಗೆ ಬೇಕಾಗಿದ್ದು ಏನಂತ ಹೇಳಿದ್ರೆ, ಅಶ್ವಿನ್ ಸರ್ನ ಒಂದು ನೋಡೋ ಸೌಭಾಗ್ಯ ನಂಗೆ ಸಿಕ್ತು. ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಇನ್ನೊಂದೇನಂತ ಹೇಳಿದ್ರೆ, ಅವರು ಹೇಳಿದ್ರು ನೀನ್ ಯಾವ ರೀತಿಲಿ ಬೇಕು ವಿಡಿಯೋಸ್ ಆ ತರ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದೇನಂತ ಹೇಳಿದ್ರೆ, ಅವರು ವಿತ್ ಅಕ್ಕಿಗಳು ಒಂದು ಬ್ಲಡ್ ಲೈನ್ ಅಕ್ಕಿಗಳು ಯಾವ ರೀತಿಲಿ ಇರ್ಬೇಕು, ಮತ್ತೆ ಯಾವ ರೀತಿಲಿ ನಾವು ನೋಡ್ಕೋಬೇಕಾಗತ್ತೆ, ಒಂದ್ ಅಕ್ಕಿ ಯಾವ ರೀತಿಲಿ ಸಾಕ್ಬೇಕಾಗತ್ತೆ ಅಂತ ಮುಂದಿಂದು ಅಕ್ಕಿಗಳು ವಿತ್ ವಿಡಿಯೋ ಮಾಡೋಣ ಅಂತ ಹೇಳಿದ್ದಾರೆ. ಥ್ಯಾಂಕ್ಸ್ ಟು ಅಶ್ವಿನ್ ಸರ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್.